ಹೊಸ ಟೈರ್ಗೂ ಪೌಡ್ರ್ ಹಾಕ್ತಾವ್ರೆ. ಈಗ ಪೇಂಟ್ ಹೊಡೆಯೋ ಸಮಯ. ಗುರು ಎಲೆಕ್ಟ್ರಿಕ್ ಶಾಪ್ ಅಂಗಡಿಗೆ ಬಂದೆ. ಸೀಟ್ಗೆ ಎಲ್ಲ ಆಲ್ಮೋಸ್ಟ್ ಕಚ್ಕೊಂಡ್ಬಿಟ್ಟೈತೆ. ಇವತ್ತು ರೇಡಿಯಂ ಕೆಲಸ, ಇವತ್ತು ಕೈ ಕೂಡ ಐತೆ. ಇವತ್ತು ಮಾಡಿಸ್ಬಿಡೋಣ. ಅದು ಎಷ್ಟೊತ್ತಾದ್ರೂ ರೇಡಿಯಂ ಕೆಲಸ ಫುಲ್ಲು ಕ್ಲಿಯರ್ ಮಾಡೋಣ. ನಾಳೆ ಎಲೆಕ್ಟ್ರಿಕ್ ಕೆಲಸ, ಟೈರ್ ಹಾಕ್ಸೋದು ಇವೆರಡು ಮಾಡಿಸ್ಬಿಟ್ರೆ ಖತಮ್ಮು, ಮುಗೀತು. ಬನ್ನಿ ಎಲೆಕ್ಟ್ರಿಕ್ ಶಾಪ್ ರೇಡಿಯಂ ಅಂಗಡಿ ಹತ್ರ ಹೋಗಿ ಸಿಗೋಣ. ಕೆಲಸನೂ ಸ್ಟಾರ್ಟ್ ಆಯ್ತೈತೆ. ಇನ್ನು ಏನಿದ್ರು ಫುಲ್ಲು ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಅಷ್ಟೇ. ಫುಲ್ ಒಂದು ಕಡೆಯಿಂದ ಸ್ಟಾರ್ಟಿಂಗಿಂದ ಕ್ಲೀನ್ ಮಾಡ್ಕೊಂಡು ಬಂದು ಆಮೇಲೆ ಸ್ಟಿಕ್ಕರಿಂಗ್ ಮಾಡ್ತಾರೆ. ಈಟ್ಗೆ ಎಲ್ಲ ಆಲ್ಮೋಸ್ಟ್ ಕಚ್ಕೊಂಡ್ಬಿಟ್ಟೈತೆ. ಅದು ತೆಗಿಯೋದೇ ಸಾಹಸ ಆಗೈತೆ ಇವಾಗ ಫುಲ್ಲು. ಇನ್ನೂ ಬೇಸಿಗೆನೇ ಸ್ಟಾರ್ಟ್ ಆಗಿಲ್ಲ, ಹಾಲೇ ಇಷ್ಟೊಂದು ದಾವರ ಹೊಡಿತದೆ, ಇಷ್ಟೊಂದು ಬೇಸಿಗೆ ಹೊಡಿತೈತೆ. ಅದಕ್ಕೆ ಪಲ್ಪಿ ಜ್ಯೂಸ್ ತೊಗೊಂಡು ಹಂಗೆ ಕೆಲಸ ತುಟಿ ಬಾಯಿ ಒಣಗ್ತಾ ಇರ್ತದೆ, ಇರೋಕ್ಕೆ ಆಗಲ್ಲ. ಅದಕ್ಕೆ ನಾನು ಪಲ್ಪಿ ಜ್ಯೂಸ್ ತೊಗೊಂಡು ಕುಡ್ಕೊಂಡಿರೋಣ ಅಂತ ತಗೊಂಡೆ. ನಮ್ಮದು ಲೋಗೋ ಎಡಿಟ್ ಮಾಡ್ತಾವ್ರೆ ಗಾಡಿಗೆ. ಅಲ್ಲಿ ಏನು ಜಾಗ ಇತ್ತು ಅದಕ್ಕೆ ಹಾಕೋಕ್ಕೆ ಲೋಗೋ ಎಡಿಟ್ ಮಾಡ್ತಾವ್ರೆ. ಲೋಗೋಗಿಗೆ ಎಲ್ಲ ಒಂದೇ ಸಲ ಗಾಡಿಗೆ ಹಾಕಿಸ್ಬಿಟ್ರೆ ಮುಗೀತು. ಅದು ಒಂಥರ ಸ್ಕೈ ಬ್ಲೂ ಕಲರ್ ಇತ್ತು, ನಾನು ಬ್ಲ್ಯಾಕ್ ಹಾಕಿಸ್ಬಿಟ್ಟಿದ್ದೀನಿ. ಬ್ಲ್ಯಾಕೇ ಒಂಥರ ಲುಕ್ ಅನ್ಕೋತೀನಿ ಸ್ಕೈ ಬ್ಲೂಗಿಂತ. ಫುಲ್ಲು ಅಲ್ಲಿ ರೇಡಿಯಂ ಹಾಕ್ಸಿದ್ಮೇಲೆ ಡಿಸೈನ್ ಮೇಲೆ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಫೈನಲ್ ಲುಕ್ ತೋರಿಸ್ತೀನಿ ಬನ್ನಿ. ಫೈನಲಿ ಫ್ರಂಟ್ ಗ್ಲಾಸ್ ಕೆಲಸ ಎಲ್ಲ ಮುಗೀತು. ನಮ್ಮ ಮನೆ ದೇವ್ರ ಹೆಸರೆಲ್ಲ ಹಾಕ್ಸಾಯಿತು. ಇನ್ನು ಏನಿದ್ರು ಸೈಡ್ ನಮಗೆ ಬೇಕಾಗಿರೋಂಥವನ್ನ ಹಾಕಿಸ್ಕೊಬೇಕು ಅಷ್ಟೇ. ಬನ್ನಿ ಹಾಕ್ಸೋಣ ಅದನ್ನು. ಫುಲ್ಲು ಬ್ಲ್ಯಾಕ್ ಹಾಕ್ಸಿ, ಇಲ್ಲೂ ಬ್ಲ್ಯಾಕ್ ಹಾಕ್ಸಿ, ಅಲ್ಲೂ ಬ್ಲ್ಯಾಕ್ ಹಾಕಿಸ್ಬಿಡ್ತೀನಿ. ಯಾಕಂದರೆ ಒಳಗೆ ಏನೇ ಮಾಡ್ತಾಯಿದ್ರು ಕಣ್ಣಿಗೆ ಕಾಣಬಾರ್ದು ಅಂತ ಆಚೆ ಕಡೆ ಇರೋರಿಗೆ. ಅದಕ್ಕೆ ಫುಲ್ಲು ಮ್ಯಾಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಮಲಗಿದಾಗೆಲ್ಲ ಕಣ್ಣಿಗೆ ಹೊಡಿತಾ ಇರ್ತಾವೆ ಲೈಟ್ಗಳು, ಅದಕ್ಕೇನೆ ಏನು ಕಾಣಬಾರ್ದು ಆಚೆಗೆ, ಆ ಥರ ಹಾಕಿಸ್ಬಿಡ್ತೀನಿ. ಆಲ್ಮೋಸ್ಟ್ ಇಷ್ಟು ಹಾಕೋರೆ. ಈ ಕಡೆ ಇಲ್ಲಿ ಅಂತಾರೆ, ಇವಾಗ ಅಲ್ಲೂ ಹಾಕ್ತಾರೆ. ಈಗ ಸ್ವಲ್ಪ ಹೊಟ್ಟೆ ಹಸಿತೈತೆ, ಊಟ ಮಾಡ್ಕೊಂಡು ಬಂದ್ಬಿಡೋಣ. ಅಷ್ಟೊತ್ತಿಗೆ ಇಲ್ಲೂ ಮೇಲೆ ಎಲ್ಲ ಕ್ಲಿಯರ್ ಮಾಡಿರ್ತಾರೆ. ಇಲ್ಲಿ ನಮ್ಮ ಬ್ಲಾಗ್ ಹೆಸ್ರು ಹಾಕಿರ್ತಾರೆ. ಅಷ್ಟೊತ್ತಿಗೆ ನಾವು ಹೊಟ್ಟೆ ಹಸಿತೈತೆ ಭಯಂಕರ, ಊಟ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಫೈನಲಿ ನನ್ನ ಲೋಗೋ ಐಡಿ. ಈಗ ಸ್ವಲ್ಪ ಖುಷಿ ಆಗ್ತೈತೆ ಮನಸ್ಸಿಗೆ ಒಂಥರ. ನೋಡ್ಗುರು, ಗಾಡಿ ನಂಬರ್ ಇತ್ತಲ್ವಾ? ಗಾಡಿ ನಂಬರೇ ತೆಗ್ದಿಲ್ಲ ಗುರು, ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಎಂಥ ದಡ್ಡನಪ್ಪ ನಾನು. ನೋಡ್ಕೊಡ್ರಪ್ಪ ಗಾಡಿ ನಂಬರು, ಇದೇ ಗಾಡಿ ನಂಬರು. ಸಿಕ್ಕಾಗ ಫಾಲೋಗಿಲ್ಲ ಮಾಡ್ಕೊಳ್ಳಿ, ನೋಡಿದಾಗ ಫಾಲೋಗಿಲ್ಲ ಮಾಡ್ಕೊಳ್ಳಿ. ಐಡಿನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ರೇಡಿಯಂ ಕೆಲಸನೂ ಮುಗೀತು. ಇನ್ನು ಟೈರ್ ಒಂದು ಹಾಕಿಸ್ಕೊಬೇಕು. ಟೈರು ಮತ್ತು ಎಲೆಕ್ಟ್ರಿಕ್ ಕೆಲಸ ಮುಗಿಸಿದ್ರೆ ಮುಗೀತು. ಈ ದುಡ್ಡು ಖರ್ಚು ಮಾಡಿನೇ ಆಗೋಗೋದು. ಇನ್ನು ಫಸ್ಟು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕಿನ್ನು, ನಾಳೆಯಿಂದ ಖರ್ಚು ಮಾಡಿ ಸಾಕಿನ್ನು. ಈಗ ಪೇಂಟ್ ಹೊಡೆಯೋ ಸಮಯ. ರೆಡ್ಡು, ಯೆಲ್ಲೋ, ವೈಟು, ಬ್ಲ್ಯಾಕು. ಈಗ ರೆಡ್ ಎಲ್ಲಿ ಹೊಡಿತೀನಿ ಅಂದರೆ, ರೆಡ್ ಇಲ್ಲಿ ಹೊಡಿತೀನಿ, ಎಲ್ಲೋ ಇಲ್ಲಿ ಹೊಡಿತೀನಿ. ಬ್ಲ್ಯಾಕ್ ಬಂದು ಇಲ್ಲಿ ಹೊಡಿಯೋಣ ಅಂತ, ಇದು ಒಂಥರ ಚೆನ್ನಾಗಿ ಕಾಣ್ತಲ್ಲ, ಇಲ್ಲಿ ಹೊಡಿಯೋಣ ಅಂತ. ವೈಟ್ ಇಲ್ಲಿ ಹೊಡಿಯೋಣ ಅಂತ ಬಂಪರ್ಗೆ. ನೋಡೋಣ ಆಮೇಲೆ ಹೊಡಿಯೋಣ. ರೇಡಿಯೋ ಮೇಲೆ ಕ್ಲೋಸ್ ಮಾಡಿ ಹೊಡಿಯೋಣ. ನಾನು ಸುಮ್ಮನೆ ಇರ್ತೀನಿ ಅಂತೂ ದುಡ್ಡನ್ನ ಸುಮ್ಮನಿರಾಗಿ ಬಿಡ್ತಾಯಿಲ್ಲ, ಖರ್ಚು ಮಾಡಿಸ್ತಾನೆ ಐತೆ. ನೋಡೋಣ, ಆ ಪೇಂಟ್ ಹೊಡೆದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್ ಗುರು. ಟೈಮ್ ಬಂದು 6:45. ನಮ್ಮ ಸಲ್ಮಾನ್ ಬಾಯಿ ಬೆಳಗ್ಗೆನೆ ಬಂದು ಟೈರ್ ಫಿಟ್ ಮಾಡಿಕೊಡೋಕೆ ಬಂದವ್ರೆ. ಹೊಸ ಟೈರು 7ಕ್ಕೆ 7 ಪೌಡ್ರ್ ಹಾಕ್ಸಿ ಎಲೆಕ್ಟ್ರಿಕ್ ಕೆಲಸ ಮುಗಿಸ್ಬಿಟ್ರೆ ಇವತ್ತಿಂದ ಲೋಡಿಂಗ್ ಸ್ಟಾರ್ಟ್ ಶುರು. ಇವತ್ತಿಂದ ಲೋಡಿಂಗು. ನೈಟ್ ಪೇಂಟ್ ಹೊಡೆದಿರೋದು ಇದಕ್ಕೆ, ಮತ್ತು ಈ ಸೈಡ್ ಇದಕ್ಕೆ ಹೊಡೆದಿದ್ದೀನಿ ಪೇಂಟಾ, ಮತ್ತು ಪೇಂಟು ಚೆನ್ನಾಗಿ ಕಾಣ್ತೈತೆ ಅನ್ಕೋತೀನಿ. ಹಳೆ 1 ಅವರು ಪೌಡ್ರೇ ಹಾಕ್ಸಿಲ್ಲ, ಎಲ್ಲ ಕಚ್ಕೊಂಬಿಟ್ಟೈತೆ ಫ್ಲಾಪು ಮತ್ತು ಇದು ಟ್ಯೂಬು. ಅವರು ಪೌಡ್ರೇ ಹಾಕ್ಸಿಲ್ಲ, ಆಲ್ಮೋಸ್ಟ್ 2 ತಿಂಗಳು ನಿಲ್ಲಿಸ್ಬಿಟ್ಟು ಅವ್ರ ಗಾಡಿನ. ಅದಕ್ಕೇನೆ ಹೊಸ ಟೈರ್ಗೂ ಪೌಡ್ರ್ ಹಾಕ್ತಾವ್ರೆ.
ಹೊಸ ಟೈರ್ಗೆ ಪೌಡ್ರ್ ಹಾಕ್ಬೇಕಾದ್ರೆ ಖುಷಿ ಆಯ್ತದೆ, ತರಬೇಕಾದ್ರೆ ದುಃಖ ಆಯ್ತದೆ, ಏನು ಮಾಡೋಕ್ಕಾಗಲ್ಲ. ಹೊಸ ಟೈರ್ ತಂದಾಗ ಫ್ಲಾಪ್ಗೆ ಒಂದು ಸಲ ಆದರೂ ಟೈರ್ಗೆ ಪೌಡ್ರ್ ಹಾಕ್ಸ್ಬೇಕು. ಪೌಡ್ರ್ ಹಾಕ್ಸಿದ್ರೆ ಹಿಂಗೆ ಆಯ್ತದೆ. ಏನು ಸಲ್ಮಾನ್ ಬಾಯ್, ಫುಲ್ ಕಚ್ಕೊಂಬಿಟ್ಟೈತೆ, ಬಿಟ್ಕೊಂತಾನೆ ಇಲ್ಲ ಅದೊಂದು ಚೂರು. ಫುಲ್ ಅಂದರೆ ಫುಲ್ ಕಚ್ಕೊಂಬಿಟ್ಟೈತೆ ಅದು ಹೋಗಿ. ಗುರು ಎಲೆಕ್ಟ್ರಿಕ್ ಶಾಪ್ ಹತ್ರ ಬಂದೆ. ಬ್ಯಾಟ್ರಿ ಯಾಕೋ ಡೌನ್ ಆಗಿರಂಗಿತ್ತು, ಅದಕ್ಕೆ ಚಾರ್ಜ್ ಹಾಕ್ಬಿಡೋಣ ಅಂತ 4 ಅವರ್ ಬ್ಯಾಟ್ರಿಗಿನ ಚಾರ್ಜ್ ಕೊಟ್ಟಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಕೆಲಸ ಏನಿಲ್ಲ, ಎಲ್ಲ ಕರೆಕ್ಟಾಗಿ ಐತೆ. ನಾನು ಈ ಸೈಡಲ್ಲಿ ರೇಡಿಯಮ್ ಅಂಟಿಸ್ಬೇಕಷ್ಟೇ. ಇಷ್ಟು ಮಾಡಿದ್ರೆ ಇವತ್ತು ಲೋಡ್ ಮಾಡಿಸ್ಲೇಬೇಕು. ಟೆನಿಕ್ ಅಷ್ಟು ಮಾಡ್ಸೋಣ, ತಲೆಗೆಸ್ಕೊಬಿಡೋದು ಮಾಡ್ಸೋಣ. ಗುರು ರೇಡಿಯಮ್ಮು ತಂದೆ. ಪಾಪ ನಮ್ಮ ಪ್ರತನೂ ಬಂದು ಹೆಲ್ಪ್ ಮಾಡ್ತಾವನೆ. ದುಡ್ಡು ಖರ್ಚು ಮಾಡೋದೇ ಆಗತ್ತೆ. ಆಗಲೇ ಒಂದು 5-6 ದಿವಸದಿಂದ ದುಡಿಯೋ ಮಕ್ಕನೇ ನೋಡಿಲ್ಲ. ಇದೆಲ್ಲ ಆದಮೇಲೆ ಫಸ್ಟು ದುಡಿಯೋ ಕಡೆ ಮಕ್ಕ ಮಾಡಬೇಕು. ಏನು ಕೃತನ? ಓಕೆ ಗುರು, ಬ್ಯಾಟ್ರಿನೂ ವೀಕ್ ಆಗಿಬಿಟ್ಟಿತ್ತು, ಅದಕ್ಕೆ ಚಾರ್ಜರ್ ಕೊಟ್ಟಿದ್ದು 4 ಅವರು. ಚಾರ್ಜಿಂಗ್ ಹೋಗೈತೆ, ಇವಾಗ ಫಿಟ್ ಮಾಡ್ತಾವ್ರೆ. ಎಲೆಕ್ಟ್ರಿಕ್ ಕೆಲಸನೂ ಫುಲ್ ಮುಗೀತು, ಇನ್ನೇನಿದ್ರು ಲೋಡಿಂಗ್ ಅಷ್ಟೇ ಕೆಲಸ ಇರೋದು. ಈಗ ಇವತ್ತಿನ ವ್ಲಾಗ್ ಇಷ್ಟೇ ಕಂಪ್ಲೀಟ್. ಬೈ ಬೈ.